ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಸಾನ್ವಿ ಫ್ಯಾಷನ್ ಟೆಕ್. ನೋಡಿ ಫ್ರೆಂಡ್ಸ್, ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಮೊನ್ನೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಪರ್ಲ್ದು ಡಿಸೈನ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರದ್ದು ಪೂರ್ತಿ ವರ್ಕ್ ಮಾಡಿದ್ದು ಈ ಥರ ಔಟ್ಲುಕ್ ಬಂದಿದೆ. ಇದರದ್ದೇ ಪೂರ್ತಿ ನಾನು ಜರ್ದೋಸಿ ಹಾಗೆ ಕಟ್ ಬೀಡ್ಸು, ಶುಗರ್ ಬೀಡ್ಸಿಂದ ನಾನು ಅವೆಲ್ಲ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ವರ್ಕ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಮೇಲ್ಗಡೆ ಅಷ್ಟೇ, ಕೆಳಗಡೆ ಬಾರ್ಡ್ರ್ ಇದೆ, ಮೇಲ್ಗಡೆ ಅಷ್ಟೇ ವರ್ಕ್ ಬರುತ್ತೆ. ನೋಡಿ, ಇದು ವರ್ಕ್ ಬಂದುಬಿಟ್ಟು ಈ ಥರ ಬಂದಿದೆ ನೋಡಿ ಫ್ರೆಂಡ್ಸು. ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನೀವು ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಇದನ್ನು ಹೇಗೆ ವರ್ಕ್ ಮಾಡೋದಂತಲೂ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ನಾವು ಮೊದಲು ಇದನ್ನು ಮೊನ್ನೆನೂ ನಾನು ಹಾಕಿದ್ದೆ ವಿಡಿಯೋ, ಆದರೆ ಈಗ ಸ್ವಲ್ಪ ಮಟ್ಟಿಗೆ ಹಾಕಿದ್ದೀನಿ ನೋಡಿ. ಈ ಥರ ಮೊದಲು ಈ ಥರ ನಾನು ಸ್ಲೀವ್ಸ್ಗೆ ಟ್ರೇಸ್ ಮಾಡಿ ಇಟ್ಕೊಂಡಿದ್ದೀನಿ. ಟ್ರೇಸ್ ಮಾಡಿದ್ದಕ್ಕೆ ಲೀಫು ಮತ್ತು ಫ್ಲವರಿಂದು ಡಿಸೈನ್ ಬಂದಿದೆ. ಫ್ಲವರಿನ ಡಿಸೈನ್ಗೆ ನಾನು ಏನು ಮಾಡಿದ್ದೀನಿ, ಪರ್ಲು 3 mm ಪರ್ಲ್ ಬಿಡ್ಸೋ ಹಾಗೆ 3 mm ಗೋಲ್ಡ್ ಬಿಡ್ಸ್ನ ಯೂಸ್ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕ ಫ್ಲವರ್ಗಳನ್ನ ಮಾಡ್ಕೊತಿದ್ದೀನಿ. ಮೊದಲು ನಾವು ಈ ಥರ ರೌಂಡ್ ಇದ್ದಲ್ಲಿ ರೌಂಡ್ ಮಾರ್ಕ್ ಹಾಕಿದಲ್ಲಿ ನಾವು 3 mm ಗೋಲ್ಡ್ ಬಿಡ್ಸು ಹಾಗೆ ಅದ್ರ ಸುತ್ತಲೂ 3 mm ಪರ್ಲ್ ಬಿಡ್ಸ್ನ ಈ ಥರ ಹಾಕ್ತಾ ಚಿಕ್ಕ ಫ್ಲವರ್ಗಳನ್ನ ಎಲ್ಲೆಲ್ಲೆಲ್ಲ ನಾವು ಈ ಥರ ಮಾರ್ಕ್ ಮಾಡಿದ್ದೀವಿ ಅಲ್ಲೆಲ್ಲ ಈ ಥರ ಮಾಡ್ಕೊತ ಹೋಗಬೇಕು. ಮೊದಲು ಇದರಲ್ಲಿ ಈ ಡಿಸೈನಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ಇದನ್ನು ಯಾವ ಥರ ವರ್ಕ್ ಮಾಡೋದು, ಯಾವ್ಯಾವ ಮೆಟೀರಿಯಲ್ ಯೂಸ್ ಮಾಡೋದು ಅಂತ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಎಲ್ಲರೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಹಾಗೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನೋಡಿ. ಈ ಥರ ನಾನು ಎಲ್ಲವನ್ನು ಪರ್ಲಿಂದ ನಾನು ಫ್ಲವರನ್ನು ಮಾಡ್ಕೊಂಡ್ಮೇಲೆ ಅಲ್ಲಿ ಲೈನ್ಗಳು ಬರುತ್ತೆ. ಲೈನ್ಗಳಲ್ಲಿ ನಾವು ಲೀಫ್ಗಳನ್ನ ಡ್ರಾ ಮಾಡಿದ್ದೀವಿ. ಆ ಲೈನ್ಗಳನ್ನು ನಾವು ತುಂಬ್ತಾ ಹೋಗಬೇಕು. ಫ್ಲವರೆಲ್ಲ ಆಗಿದೆ ನೋಡಿ. ಈಗ ನಾನು ಅರ್ಧ ಹಾಕಿದ್ದೀನಿ. ಇದು ಲೈನು, ಅದು ನಾನು ಶುಗರ್ ಬೀಡ್ಸಿಂದ ಮಾಡ್ಕೊಂಡಿರೋದು. ಅದು ಬಂದುಬಿಟ್ಟು ನಾನು ಬ್ಲ್ಯಾಕ್ ಗೋಲ್ಡ್ ಶುಗರ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ, ಗೋಲ್ಡ್ ಯೂಸ್ ಮಾಡಿಲ್ಲ, ಬ್ಲ್ಯಾಕ್ ಗೋಲ್ಡ್ ಯೂಸ್ ಮಾಡಿದ್ದೀನಿ. ಇದು ಪೂರ್ತಿ ಬ್ಲ್ಯಾಕು ಬರಲ್ಲ, ಪೂರ್ತಿ ಗೋಲ್ಡು ಬರಲ್ಲ, ಒಂಥರ ಗೋಲ್ಡು ಬ್ಲ್ಯಾಕು ಶೇಡಿಂಗ್ ಆಗಿರುತ್ತೆ ಇದು ಬೀಡ್ಸು. ಇದು ಚೆನ್ನಾಗಿ ಕಾಣಿಸುತ್ತೆ ಬೀಡ್ಸ್ ಇವು. ಈ ಥರ ನಾವು ಎಲ್ಲ ಲೈನ್ಗಳನ್ನು ಫಿಲ್ ಮಾಡ್ತಾ ಹೋಗಬೇಕು. ಇದು ಇದರದ್ದು ನೆಕ್ಸ್ಟ್ ಸ್ಟೆಪ್ಪು. ಈ ಥರ ನಾವು ಎಲ್ಲ ಲೈನ್ಗಳನ್ನು ಫಿಲ್ ಮಾಡಿದ ಮೇಲೆ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅಂದರೆ, ಈ ಲೀಫ್ಗಳನ್ನೆಲ್ಲ ನಾವು ಚೈನ್ ಸ್ಟಿಚ್ಚಿಂದ ನಾವು ಈ ಥರ ಔಟ್ಲೈನ್ಗಳನ್ನು ಹಾಕ್ಕೊತ ಹೋಗಬೇಕು. ಲೀಫ್ಗಳನ್ನು ನಾವು ಚೈನ್ ಸ್ಟಿಚ್ಚಿಂದ ಈ ಥರ ಎಲ್ಲ ಪೂರ್ತಿ ಔಟ್ಲೈನ್ ಹಾಕಿದ ಮೇಲೆ ಈ ಡಿಸೈನ್ ಈ ಥರ ಕಾಣಿಸುತ್ತೆ ನೋಡಿ. ಲೀಫು ಹಾಗೆ ಇದು ಏನು ಫ್ಲವರ್ ಏನು ಬಂದಿದೆ ಅಲ್ಲ, ಇದು ಎಲ್ಲವನ್ನು ನಾವು ಔಟ್ಲೈನ್ ಹಾಕ್ಕೋಬೇಕು. ಔಟ್ಲೈನ್ ಹಾಕಿದ ಮೇಲೆ ನಾವು ಲೀಫಿಗೆ ಏನು ಮಾಡಬೇಕು, ಲೀಫ್ಗಳಿಗೆ ಜರ್ದೋಸಿ ಹಾಗೆ ಅಥವಾ ಕಟ್ ಬೀಡ್ಸು ಈ ಥರ ನಾವು ಮಿಕ್ಸ್ ಮಾಡಿಕೊಂಡು, ಕಲರ್ನು ಮಿಕ್ಸ್ ಮಾಡಿಕೊಂಡು ನಾವು ಅದಕ್ಕೆ ಫಿಲ್ಲಿಂಗ್ ಮಾಡ್ತಾ ಹೋಗಬೇಕು. ಲೀಫ್ ಫಿಲ್ಲಿಂಗು ನಾವು ಮಾಡ್ತಾ ಹೋಗಬೇಕು. ಕೆಲವೊಬ್ಬರು ಥ್ರೆಡ್ ಬೇಡ್ತಾರೆ, ಅವರಿಗೆ ಕೆಲವೊಬ್ಬರಿಗೆ ಥ್ರೆಡ್ನು ನಾವು ಅದರಲ್ಲಿ ಲೋಡಿಂಗ್ ಮಾಡ್ತಾ ಹೋದರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಮೊದಲು ನಾವು ಇದೆಲ್ಲ ಸ್ಟೆಪ್ ಪಾಲಿಸಿ, ಹಾಗೆ ಈ ಸ್ಟೆಪ್ ಎಲ್ಲ ಮಾಡಿ ನಾವು ಔಟ್ಲೈನ್ನ ನಾವು ಲೀಫ್ಗೆ ಹಾಕಿದ ಮೇಲೆ ನಮ್ಗೆ ಅದರಲ್ಲಿ ಏನು ಹಾಕಬೇಕಂತ ನಾವು ಥಿಂಕ್ ಮಾಡಿ ಹಾಕ್ತಾ ಹೋಗ್ಬೋದು. ಕಟ್ ಬೀಡ್ಸು ಹಾಕ್ಬೋದು, ಆಮೇಲೆ ಟ್ಯೂಬ್ ಬೀಡ್ಸು ಹಾಕ್ಬೋದು, ಅಥವಾ ಈ ಥರ ನಾವು ಜರ್ದೋಸಿನೂ ಫಿಲ್ ಮಾಡ್ಬೋದು, ಅಥವಾ ನಾವು ಸಾರಿದು ಕಲರ್ ನೋಡಿಕೊಂಡು ಆ ಸಾರಿ ಕಲರ್ ಥ್ರೆಡ್ನ, ಸಿಲ್ಕ್ ಥ್ರೆಡ್ನು ನಾವು ಲೋಡಿಂಗ್ ಮಾಡ್ಬೋದು ಈ ಲೀಫ್ ಒಳಗಡೆ. ಈ ಥರ ನಾವು ಲೋಡಿಂಗ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರೊಫೆಷ್ನಲಿ ಟೈಲರಿಂಗ್ ಹಾಗೆ ಆರಿ ವರ್ಕು, ಮಷಿನ್ ವರ್ಕ್ನ ಮಾಡ್ತೀನಿ. ಅದೇ ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ. ಇನ್ನು ಮುಂದೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮಷೀನು ಮತ್ತು ಆರಿ ವರ್ಕಿಗೆ ಸಂಬಂಧಪಟ್ಟಿದ್ದನ್ನು, ಆರಿ ವರ್ಕಿಂದು ಮಷಿನ್ ವರ್ಕಿಂದು ಹೇಗೆ ಮಾಡೋದು ಏನು ಅಂತ ನಾನು ಈ ಥರ ವಿಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇದು ಪೂರ್ತಿಯಾಗಿ ಅದೆಲ್ಲ ನಾವು ವರ್ಕ್ ಮಾಡಿದ್ದು ಈ ಸ್ಲೀವ್ಸ್ ಡಿಸೈನು ಈ ಥರ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಸ್ಟಿಚ್ ಮಾಡಿದ ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತು ಇದು ಬ್ಲೌಸು. ಈ ಥರ ಆಗಿದೆ ಫ್ರೆಂಡ್ಸ್. ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ಥರ ಬಂದಿದೆ. ಇದು ಬಂದುಬಿಟ್ಟು ಹಾಫ್ ಅಷ್ಟೇ ಬಂದಿದೆ. ನಾವು ಬೇಕಾದರೆ ಫುಲ್ ಇದು ಡಿಸೈನ್ನು ಮಾಡ್ಕೋಬೋದು, ಬಟ್ ಇದು ಹಾಫ್ ಇದೆ. ಓಕೆ, ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ.